ಈ ಥರ ಪಾಯಿಂಟ್ಸ್ ಯಾವ್ದು ನೀನು ಕಲ್ತ್ಕೊಳಕ್ಕೆ ನಿಂಗೆ 3 ವರ್ಷ ಬೇಕಾಗಿರುತ್ತೆ. ಆದರೆ ನಾನು ನೀನು ಅದನ್ನು 1 ಮಿನಿಟಲ್ಲಿ ಹೇಳ್ತೀನಿ. ಫಸ್ಟ್ ಅಂತ ಇರೋದು ಸೋಷಿಯಲ್ ಕಂಪ್ಯಾರಿಸನ್ ಥಿಯರಿ. ಅರ್ಥ ಮಾಡ್ಕೊ, ನೀನು ನಿನ್ನ ಕೆರಿಯರಿನ ಸ್ಟಾರ್ಟಿಂಗ್ 10,000 ರೂಪೀಸ್ ಪರ್ ಮಂತಿನ ಮಾಡ್ತಿದ್ಯಾ ಆ್ಯಂಡ್ ಇನ್ನೊಬ್ಬ ಪರ್ಸನ್ 50,000 ಪರ್ ಮಂತ್. ಆ್ಯಂಡ್ ಈ ಥರ ಕೇಸಸ್ಸಲ್ಲಿ ನೀನು ಯಾವಾಗಲೂ ನಿನ್ನ ಆ ಪರ್ಸನಿಂದ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತೀಯ. ಒಂದು ತಿಂಗ್ನ ಅರ್ಥ ಮಾಡ್ಕೊ, ನೀನೇ ನಿನ್ನ ರೆಸ್ಪೆಕ್ಟ್ ಮಾಡಿಲ್ಲ ಅಂದರೆ ಪೀಪಲ್ಸ್ ನಿನ್ನ ರೆಸ್ಪೆಕ್ಟ್ ಮಾಡೋದೇ ಇಲ್ಲ. ಸೆಕೆಂಡ್ ಒಂದು ಇರೋದು ದ ರಿಟೆನ್ಷನ್ ಗೇಮ್. ಒಂದು ಟೈಮಲ್ಲಿ ನಿಂಗೆ ಅದು ಅರ್ಥ ಆಗ್ಬಿಡುತ್ತೆ, ದುಡ್ಡನ್ನ ದುಡಿಯೋದು ಕಷ್ಟ ಅಲ್ಲ, ದುಡ್ಡನ್ನ ದುಡಿತಾ ಇರೋದು ಕಷ್ಟ. ಲೈಫಲ್ಲಿ ಜಾಸ್ತಿ ಶಾರ್ಟ್ಕಟ್ಸ್ ತೊಗೊಳಕ್ಕೆ ಹೋಗ್ಬೇಡ. ಆಗಿರ್ಬೋದು ಅದೇನು ಸಮ್ ಟೈಮ್ಗೆ ನಿನ್ನ ರಿಚ್ ಮಾಡ್ಬೋದು, ಅಷ್ಟೇ ಬೇಗ ನಿನ್ನ ಡೌನ್ಫಾಲ್ಗೂ ಕರ್ಕೊಂಡು ಬಂದ್ಬಿಡುತ್ತೆ. ಈಗ ಬರೋಣ ಥರ್ಡ್ ಪಾಯಿಂಟ್ ಮೇಲೆ, ದ ಅಟೆನ್ಷನ್ ಗ್ಯಾಪ್. ಈ ದುನಿಯಾದಲ್ಲಿ ಅಟೆನ್ಷನ್ ಸ್ಪ್ಯಾಮ್ ಭಾಳ ಜಾಸ್ತಿ ಆಗ್ಬಿಟ್ಟಿದೆ. ಆ್ಯಂಡ್ ತುಂಬ ಜನ ಈ ವಿಡಿಯೋನ ಇಲ್ಲಿ ಗಂಟ ನೋಡೇ ಇರಲ್ಲ. ಯಾಕಂದರೆ ಈ ದುನಿಯಾದಲ್ಲಿ ಪ್ರತಿಯೊಬ್ಬ ಪರ್ಸನ್ ಪ್ರತಿಯೊಂದು ಥಿಂಗ್ಸ್ನ ಭಾಳ ಬೇಗ ಅಚೀವ್ ಮಾಡ್ಬೇಕಂತಿದ್ದಾರೆ. ಈ ದುನಿಯಾದಲ್ಲಿ ಇರೋ ಪರ್ಸನ್ಸ್ಗೆ ಪೇಷನ್ಸ್ ಅಂತೂ ಇಲ್ಲವೇ ಇಲ್ಲ. ನೀನೊಂದು ಜಿಮ್ ಜಾಯ್ನ್ ಮಾಡ್ತೀಯ, ಆ ಜಿಮ್ಮಲ್ಲಿ ನೀನು 2 ಮಂತ್ಸ್ ವರ್ಕೌಟ್ ಮಾಡ್ತೀಯ. 2 ಮಂತ್ಸ್ ವರ್ಕೌಟ್ ಮಾಡಿದಾದ್ಮೇಲೆ ನೀನು ಬಾಡಿನ ನೋಡ್ತೀಯ, ಬಾಡಿನೇ ಬಿಲ್ಡ್ ಆಗ್ತಿಲ್ಲ ಅಂದರೆ ನೀನು ಕ್ವಿಟ್ ಮಾಡ್ಬಿಡ್ತೀಯ. ನೀನೊಂದು ಸ್ಕಿಲ್ ಕಲೆಕ್ಟ್ ಶುರು ಮಾಡ್ತೀಯ, ಒಂದು ಆನ್ಲೈನ್ ಬಿಸ್ನೆಸ್ ಶುರು ಮಾಡ್ತೀಯ, 1-2 ಮಂತ್ಸಲ್ಲಿ ನಿಂಗೆ ಇನ್ಕಮ್ ಬಂದಿಲ್ಲ ಅಂದರೆ ನೀನು ಅದನ್ನು ಕ್ವಿಟ್ ಮಾಡ್ಬಿಡ್ತೀಯ. ನೀನೇನ ಈ ಥರ ಮಾಡ್ತಿದ್ಯಾ ಅಂದರೆ ಇದೇನು ಪ್ರೌಡ್ ಮೂಮೆಂಟ್ ಅಲ್ಲ. ಯಾಕಂದರೆ ನೀನು ಇದನ್ನ ಅರ್ಥ ಮಾಡ್ಕೋ, ವಿನ್ನರ್ಸ್ ನೆವರ್ ಕ್ವಿಟ್ ಆ್ಯಂಡ್ ಕ್ವಿಟರ್ಸ್ ನೆವರ್ ವಿನ್.